ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೀಗ ನಮ್ಮ ತೋಟದಲ್ಲಿದ್ದೀನಿ. ನಾನು 4 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ವಿನೂತನ ರೀತಿಯಲ್ಲಿ ಕಾಳು ಮೆಣಸಿನ ಗಿಡಗಳನ್ನು ಹೇಗೆ ಬೆಳೆಯುವುದಂತ ಗ್ಲಿರಿಸೀಡಿಯ ಗಿಡಗಳ ಮೂಲಕ ನಾನು ಅದರದ್ದು ಪ್ರೋಗ್ರೆಸ್ಸನ್ನು ಈಗ ನಿಮಗೆ ತೋರಿಸುವಂಥ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ. ಇದು ಗ್ಲಿರಿಸೀಡಿಯ ಗಿಡ. ನಾವು ಆ್ಯಕ್ಚುಲಿ ಇದನ್ನ ಸೈಡ್ ಬೇಲಿನಲ್ಲಿ ಹಾಕಿದ್ವಿ. ಇದು ಆ್ಯಕ್ಚುಲಿ ಪೋಲ್ಸ್ ರೀತಿ ಹಾಕಿದ್ವಿ ನಾವು. ಈಗ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ ಸುಳಿ ಬಂದು ಈಗ ಈ ರೀತಿ ಹಾಕಿದ್ದೇವೆ ನಾವು. ಇದು ಆ್ಯಕ್ಚುಲಿ ಈ ಗಿಡದಲ್ಲಿ ಅಷ್ಟು ಗ್ರೋತ್ ಕಾಣಲಿಲ್ಲ ನಮಗೆ. ಈ ಗಿಡದಲ್ಲಿ ನೋಡ್ಬೋದು, ನಾವು ಇದಕ್ಕೆ ಗ್ಲಿರಿಸೀಡಿಯ ಮಲ್ಚಿಂಗ್ ಮಾಡಿದ್ದೇವೆ. ಈಗ ಇದರದ್ದೇ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ನಾವು ಇದಕ್ಕೆ ಹಾಕಿದ್ದೇವೆ. ಈಗ ನೋಡಿ, ಈ ಗಿಡ ತುಂಬ ಚಿಗುರು ಬಂದಿದೆ. ಇದು ಹಾಗೇನೆ, ಇದನ್ನು ನೋಡ್ಬೋದು ನೀವು. ಈ ಗಿಡ ಎಲ್ಲ ಒಳ್ಳೆ ಡೆವಲಪ್ ಆಗಿದೆ. ಇದಕ್ಕೆ ನಾವು ಏನು ಹಾಕ್ತಾ ಇಲ್ಲ. ಈಗ ಜೀವಾಮೃತ ಸಹ ಹಾಕಲಿಲ್ಲ ನಾವು ಇದಕ್ಕೆ. ಜೀವಾಮೃತ ಈಗ ಹಾಕಬೇಕು, ನಾವು ಮಾಡಿ ಇಟ್ಟಿದ್ದೇವೆ. ನೋಡಿ, ಇದರಲ್ಲಿ ಚಿಗುರು ಬಂದು ಈ ಕಡೆ ಸಹ ಬರ್ತಾ ಇದೆ. ಅದೇ ಚೆನ್ನಾಗಿ, ಹೇಗೆ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ನೋಡ್ತಾ ಇದ್ದೀರಲ್ಲ ಪೋಲ್ಸ್ ಎಲ್ಲ, ಅದಕ್ಕೇನೆ ನಾವು ಹಾಕಿರೋದು. ಅದೆಲ್ಲ ಚೆನ್ನಾಗಿ ಸುಳಿ ಬಂದಿದೆ. ಇದಕ್ಕೆ ಜೀವಾಮೃತ ಮಲ್ಚ್ ಮಾಡಿ ಜೀವಾಮೃತ ಕೊಟ್ಟರೆ ಇನ್ನೂ ತುಂಬ ಡೆವಲಪ್ ಆಗತ್ತೆ. ಇದು ನೋಡಿ, ಆ್ಯಕ್ಚುಲಿ ಪೋಲ್ಸ್ ಸತ್ತೋಗಿದೆ. ಈ ಗಿಡ ತುಂಬ ಡೆವಲಪ್ ಆಗಿದೆ. ಈಗ ಇದಕ್ಕೋಸ್ಕರ ಸೈಡಲ್ಲಿ ಒಂದು ಪೋಲ್ಸ್ ರೆಡಿ ಮಾಡಿ ಇಟ್ಟಿದ್ದೇನೆ. ಅದು ಗ್ಲಿರಿಸೀಡಿಯದ್ದೇ. ಅದನ್ನು ಹಾಕಿದರೆ ಇನ್ನೂ ಡೆವಲಪ್ ಆಗತ್ತೆ. ನಾನು ಆ್ಯಕ್ಚುಲಿ ಒಂದು 2 ದಿವಸದ ಹಿಂದೆ ಇದರಲ್ಲಿರುವ ಸೈಡಲ್ಲಿರುವ ರೆಂಬೆ ಕೊಂಬೆಗಳು ಅಡ್ಡ ಹೋಗಿದ್ದನ್ನೆಲ್ಲ ಕಟ್ ಮಾಡಿ ಹಾಕಿದ್ದೇನೆ. ಅದನ್ನೇ ಮಲ್ಚ್ ಮಾಡಿದ್ದೇನೆ. ಅದಕ್ಕೆ ಈಗ ಆಲ್ರೆಡಿ ಜೀವಾಮೃತ ಮಾಡಿ ಇಟ್ಟಿದ್ದೇವೆ. ಜೀವಾಮೃತ ಹಾಕಿದರೆ ಇನ್ನು ತುಂಬ ಡೆವಲಪ್ ಆಗತ್ತೆ. ಇಲ್ಲಿ ತನಕ ಈ ವಿಡಿಯೋ ನೋಡಿದ್ರ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ವಿಡಿಯೋಗಳೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿ ತನಕ ವಂದನೆಗಳು, ನಮಸ್ಕಾರ.